ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸರ್, ನೀವು ನೋಡ್ತಾ ಇರ್ಬೋದು, ನಾವೆಲ್ಲರೂ 4 ಜನ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಟ್ಟಲ್ಲಿ ಎಲ್ಲಿ ಹೋಗಿದ್ರು ವೀಕೆಂಡ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಈ ಜೋನ್ ಅನ್ನೋ ಒಂದು ಕ್ಲಬ್ ಹೌಸ್ ಮಾರತಹಳ್ಳಿಯಲ್ಲಿದೆ. ಅಲ್ಲಿ ವಿಪ್ರೋದವರು ಒಂದು ಈವೆಂಟನ್ನು ಆರ್ಗನೈಸ್ ಮಾಡಿದರು. ನನ್ನ ಹಸ್ಬೆಂಡ್ ವಿಪ್ರೋದಲ್ಲಿ ವರ್ಕ್ ಮಾಡೋದ್ರಿಂದ ನಮಗೆ ಫ್ರೀಯಾಗಿ ಎಂಟ್ರಿ ಪ್ರಾಸೆಸ್. ಸೊ ಒಳಗೆ ಹೋಗ್ತಾ ಇದ್ದಂಗೆ ನಾವೇನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ವಿ, ಯಾವ ಥರ ನಮ್ಮದು ಹಾಫ್ ಡೇನ ಸ್ಪೆಂಡ್ ಮಾಡಿದ್ವಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಒಳಗೆ ಹೋಗ್ತಾ ಇದ್ದಂಗೆ ರೈಟ್ ಸೈಡಲ್ಲಿ ರಿಜಿಸ್ಟ್ರೇಷನ್ ಕೌಂಟ್ರು ಕಾಣ್ತು, ದ್ಯಾಟ್ ಈಸ್ ಫಾರ್ ಪಬ್ಲಿಕ್. ನೋಡ್ಬೋದು ನೀವು, ಈ ಝೋನ್ ಅಂತ ಮಾರತಹಳ್ಳಿ ಅಂತ ಹೊಡೆದ್ರೆ ನಿಮಗೆ ಸಿಕ್ಬಿಡುತ್ತೆ. ಒಳಗೆ ಹೋಗ್ತಾ ಇದ್ದಂಗೆ ಅಲ್ಲಿ ವಿಪ್ರೋದವ್ರು HR ನಿಂತಿದ್ರು, ಅವರೆಲ್ಲ ನಮ್ಮ ವೆಲ್ಕಮ್ ಮಾಡಿದರು. ನೋಡ್ಬೋದು ನೀವು ಕ್ಲಬ್ ಹೌಸ್ ಹೇಗಿದೆ ಅಂತ. ಎಲ್ಲ ಜನ ಫ್ಯಾಮ್ಲಿ ಸಮೇತ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಕ್ವಾಲಿಟಿ ಟೈಮ್ನ. ರೈಟ್ ಸೈಡಲ್ಲಿ ಗೋ ಕಾರ್ಟಿಂಗ್ ಇದೆ. ನನಗೆ ತುಂಬ ಇಷ್ಟ ಗೇಮ್ ಆ್ಯಕ್ಚುಲಿ. ಬಟ್ ನನ್ನ ಹಸ್ಬೆಂಡ್ ಹೇಳಿದರು, ಇಲ್ಲ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಬಿಡೋಣ, ಆಮೇಲೆ ಬಂದುಬಿಟ್ಟು ನೀನು ಆಟ ಆಡುವಂತೆ ಅಂತ. ಸರಿ ಆಯಿತು ಅಂತ ನಾವು ಫಸ್ಟ್ ರಿಜಿಸ್ಟ್ರೇಷನ್ ಕೌಂಟ್ರ್ ಕಡೆ ಹೋದ್ವಿ. ಅಲ್ಲಿ ಯಾರೂ ಜಾಸ್ತಿ ಜನ ಇರಲಿಲ್ಲ, ಬಿಕಾಸ್ ಸ್ವಲ್ಪ ಮಂದಿ ಬಂದಿದ್ದರು. ಅಲ್ಲಿ ನಿಮ್ಮ ಬೋರ್ಡ್ ಕಾಣುತ್ತೆ, ಫ್ಯಾಮ್ ಜಾಮ್ 2025 ಅಂತ. ಸ್ಟೇಜ್ ಎಲ್ಲ ಸೆಟ್ ಆಗಿತ್ತು ಆಡಿಯನ್ಸ್ಗೋಸ್ಕರ, ಚೇರು ಸೆಟ್ ಆಗಿತ್ತು. ಇಲ್ಲಿ ಕೌಂಟ್ರದಲ್ಲಿ ಸ್ವಲ್ಪ ಜನ ವೇಟಿಂಗಲ್ಲಿದ್ದರು. ನಾವು ಕೌಂಟ್ರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ವಿ, ಕ್ಯಾಂಡಿ ತೊಗೊಂಡ್ವಿ. ನೋಡಿ, ಟ್ಯಾಗ್ ಹಾಕ್ಸ್ಕೋಬೇಕಾದ್ರೆ ಸಖತ್ತಾಗಿ ಅವಳಿಗೆ ಇಷ್ಟ ಆಗಿಬಿಟ್ಟು ಕುಣಿತಾ ಇದ್ದಾಳೆ ನನ್ನ ಮಗಳು. ವಾವ್ ಅಂತ ಹೇಳ್ಬಿಟ್ಟು. ನಾವು 4 ಜನ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಔಟ್ಫಿಟ್ಟಲ್ಲೇ ಇದ್ವಿ. ಹೇಗಿದ್ವಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ಒಳಗಡೆ ಎಂಟ್ರಿಗೆ ಹೋಗ್ಬಿಟ್ಟು ಬೈಕ್ ರೇಸಿಂಗ್ ಆಡಿದರು, ಗಾಡಿ, ಆಮೇಲೆ ಕಾರು, ಸಿಕ್ಕಾಪಟ್ಟೆ ಏನೇನೋ ಆ್ಯಕ್ಟಿವಿಟೀಸ್ ಇತ್ತು, ಅದೆಲ್ಲ ಮಾಡ್ತಾನೆ ಇದ್ದರು. ಸಖತ್ತಾಗಿ ಎಂಜಾಯ್ ಮಾಡಿದರು. ಆ್ಯಕ್ಚುಲಿ ಬೈಕಲ್ಲಿ ಅವ್ನು ಫಸ್ಟ್ ಬಂದ, ಬಟ್ ಅದು ರೆಕಾರ್ಡಿಂಗ್ ಆಗಲಿಲ್ಲ. ಒಂದು ಕಾರ್ಡ್ ಕೊಟ್ಟಿರ್ತಾರೆ ರೀಚಾರ್ಜ್ ಮಾಡಿಬಿಟ್ಟು. ಸರ್ಟನ್ ಗೇಮ್ಸ್ ಅಷ್ಟೇ ನಿಮಗೆ ಅಲ್ಲಿ ಫ್ರೀ ಆಗಿರುತ್ತೆ, ಮಿಕ್ಕಿದ್ದೆಲ್ಲ ರಿಸ್ಟ್ರಿಕ್ಷನ್ ಮಾಡಿರ್ತಾರೆ. ನೋಡಿ, ಬಾಲ್ ಅವಳು ಟ್ರೈ ಮಾಡಿದ್ಲು, ಆಗಲಿಲ್ಲ. ಇದು ಶೇಕಿಂಗ್ ಕಾರ್ ಅಂತ, ಯಾವುದು ಅವನಿಗೆ ಕ್ಲಚ್ ನಿಲ್ಕಲ್ಲ ಅಂದ್ಬಿಟ್ಟು ನನ್ನ ಹಸ್ಬೆಂಡೇ ಕೂತ್ಕೊಂಡ್ಬಿಟ್ಟು ಅವ್ರನ್ನ ಆಟ ಆಡಿಸ್ತಾಯಿದ್ರು ನನ್ನ ಮಗನ್ನ. ನೋಡ್ಬೋದು ನೀವೆಲ್ಲ ಫ್ಯಾಮ್ಲಿ, ಅವರ ಕಲೀಗ್ಸ್ ಎಲ್ಲರೂ ಫ್ಯಾಮ್ಲಿ ಸಮೇತ ಬಂದಿದ್ದಾರೆ. ಟೈಮ್ ಹೇಗೆ ಸ್ಪೆಂಡ್ ಮಾಡ್ತಾಯಿದ್ದಾರೆ, ಯಾವ ಥರ ಗೆಟ್ ಟುಗೆದರ್ ಇತ್ತು, ಯಾವ ಥರ ಗೇಮ್ಸ್ ಆಡಿದ್ವಿ ಅಂತ. ಸಖತ್ತಾಗಿ ಫನ್ ಆಗಿತ್ತು, ಎಂಟರ್ಟೈನಿಂಗ್ ಆಗಿತ್ತು, ಮೈಂಡ್ ರಿಫ್ರೆಶ್ ಆಯಿತು. ರೂಟೀನ್ ವರ್ಕಿಂದ ಸ್ವಲ್ಪ ಚೇಂಜ್ ಆಗಿರಲಿ ಅಂತ ನಾವು ಹೋಗಿದ್ವಿ. ನೋಡಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ ಅಪ್ಪ ಮಗ. ಸೊ ನನ್ನ ಮಗಳು ಬೇರೆ ಯಾವುದೋ ಗೇಮ್ ಟ್ರೈ ಮಾಡೋಣ ಅಂತ ಅವಳು ಹೋದ್ಲು, ಬಟ್ ಅದು ಯಾವುದೂ ಆಗಲಿಲ್ಲ ಅವಳ ಕಡೆಯಿಂದ. ತಿರ್ಗಾ ನಾವು ಈ ಗೇಮ್ ಟ್ರೈ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಏನಂದರೆ ಕಾರ್ಡೇ ಸ್ವೈಪ್ ಆಗಲಿಲ್ಲ ನಮ್ದು. ಆ್ಯಕ್ಚುಲಿ ಕಾರ್ಡ್ ಸ್ವೈಪ್ ಆಗಿದ್ದರೆ ಬಾಲ್ ಆಚೆ ಬರುತ್ತೆ. ಬಾಲ್ ಬಂದರೆ ಆ ಕಡೆಯಿಂದ ಈ ಕಡೆ ಲೈಕ್ ಕ್ಯಾರಮ್ ಥರ ಅದು ಮಾಡಬೇಕಿತ್ತು ರೂಲ್ಸು. ಬಟ್ ಬಾಲ್ ಬರಲಿಲ್ಲ. ನನ್ನ ಹಸ್ಬೆಂಡ್ ಅವ್ರಿಗೆ ಕೇಳ್ತಾಯಿದ್ರು ಅಲ್ಲಿರೋ ರಿಪ್ರೆಸೆಂಟೇಟಿವ್ಗೆ, ಏನಾಯ್ತಿದು ಕಾರ್ಡ್ ಯಾಕೆ ಸ್ವೈಪ್ ಆಗ್ತಾಯಿಲ್ಲ ಅಂತ. ಸೊ ಆ ಮೂಮೆಂಟಲ್ಲಿ ಅವ್ರು ಹೇಳಿದ್ದು, ಇದು ಕಾರ್ಡ್ ಮೇ ಬಿ ರಿಸ್ಟ್ರಿಕ್ಟೆಡ್ ಆಗಿದೆ, ರೀಚಾರ್ಜ್ ಓವರ್ ಅಂತ ತೋರಿಸ್ತಾ ಇದೆ, ಸೊ ಕಾರ್ಡು ಬರ್ತಾ ಇಲ್ಲ, ಹಾಗಾಗಿ ನೀವು ಬೇರೆ ಗೇಮ್ಸ್ ಟ್ರೈ ಮಾಡಿ ಸರ್ ಅಂತ ಕನ್ವಿನ್ಸ್ ಮಾಡ್ತಾಯಿದ್ಲು. ಸರಿ ಬಿಡು, ಬೇರೆ ಗೇಮ್ಸ್ನ ಟ್ರೈ ಮಾಡೋಣ ಅಂತಂದ್ಬಿಟ್ಟು ನಾವು ಬೇರೆ ಕಡೆ ಹೋಗ್ತಾಯಿದ್ವಿ. ಬಟ್ ನನ್ನ ಮಗಳು ಸ್ವಲ್ಪ ಅಪ್ಸೆಟ್ ಆದಳು ಮಿಡಲಲ್ಲಿ. ಅವಳಿಗದು ಆಡಬೇಕಂತ ಇತ್ತು. ನೋಡಿ ಏನೇನೋ ಮಾಡ್ತಾ ಇದ್ದಾಳೆ. ನೋಡಿ ಸ್ಕೋರ್ ಕಾರ್ಡ್ಸ್ ಎಲ್ಲ ನೋಡೋಣ ಅಂತ ಆವಾಗವಾಗ ನಾನು ಹಾಗೆ ಮಾಡ್ತಾನೆ ಇರ್ತೀನಿ ವೀಡಿಯೋ ಮಾಡೋ ಮಧ್ಯದಲ್ಲಿ. ಅಲ್ಲಿ ದೊಡ್ಡವ್ರ ಗೇಮ್ ಇತ್ತು, ನೋಡೋಣ ಅಂತ ಕೆಳಗಡೆ ಹೋದ್ವಿ. ಈ ಸೈಡ್ ಲೆಫ್ಟ್ ಸೈಡಲ್ಲಿ ಶೂಟಿಂಗ್ ಇತ್ತು, ಈ ಸೈಡ್ ಶೂಟಿಂಗ್ ಗೇಮ್ ಇತ್ತು, ಈ ಸೈಡಲ್ಲಿ ಒಂದು ರೋಪ್ ಗೇಮ್. ನಂಗೆ ಆ ಗೇಮ್ ಹೆಸರು ಕ್ಲಿಯರಾಗಿ ಗೊತ್ತಾಗಲಿಲ್ಲ. ಮೇ ಬಿ ಆ ರೋಪ್ನ ಇಟ್ಕೊಂಡ್ಬಿಟ್ಟು ಅವರು 5 ಮಿನಿಟ್ಸ್ 10 ಸೆಕೆಂಡ್ಸ್ ಅಥವಾ 1 ಮಿನಿಟ್ ಆ ಥರ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಎಕ್ಸೈಟಿಂಗ್ ಗಿಫ್ಟ್ಸಾಗಿ ಕೊಡ್ತಾರೆ ಅನಿಸುತ್ತೆ. ಅದು ರೊಟೇಟ್ ಆಗ್ತಾ ಇರುತ್ತೆ ಆ್ಯಕ್ಚುಲಿ ರಾಡ್ನ. ಇಟ್ಸ್ ವೆರಿ ಡಿಫಿಕಲ್ಟ್, ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಬಟ್ ಈ ಒಂದು ಮಾಡ್ತೀನಿ. ನನ್ನ ಹಸ್ಬೆಂಡಿಗೆ ಅಂದೆ ಟ್ರೈ ಮಾಡು ಅಂದೆ. ಅವನೇ ಇಲ್ಲ, ನಾನು ಆಗಲ್ಲ, ಅದು ತುಂಬ ಸ್ಕೇರಿ ಅನಿಸುತ್ತೆ ಅಂದ್ಬಿಟ್ಟು ಶೂಟಿಂಗ್ ಟ್ರೈ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಚೆಕ್ ಮಾಡೋಕ್ಕೆ ಅವ್ರು ಹೇಳಿದರು ಸ್ವಲ್ಪ ಟೈಮ್ ತೊಗೊಳುತ್ತೆ, ವೇಟಿಂಗ್ ಲಿಸ್ಟಲ್ಲಿದೆ, ಒಂದು 5-10 ಮಿನಿಟ್ಸ್ ವೆಯ್ಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ವೆಯ್ಟ್ ಮಾಡಿದ್ವಿ. ನೋಡ್ತಾ ಇದ್ವಿ. ನನಗೆ ಫಸ್ಟ್ ಟೈಮ್, ನಾನು ಆಡೇ ಇಲ್ಲ ಆ್ಯಕ್ಚುಲಿ, ಗೇಮ್ ಹೆಂಗಿರುತ್ತೆ ಅಂತಲೂ ಗೊತ್ತಿಲ್ಲ. ಒಳಗಡೆ ಹೆಂಗೋ ಎಂಟ್ರಿ ಹೊಡೆದೆ. ಬಟ್ ನೋಡ್ಬೋದು ನೀವು, ಗನ್ ಹಿಡ್ಕೊಳಕ್ಕೂ ಆಗ್ತಾಯಿರಲಿಲ್ಲ, ಸ್ವಲ್ಪ ವೇಟ್ ಇತ್ತು. ಬಟ್ ನಾಟ್ ಬೆಟರ್, ಲೈಕ್ 100 ಸ್ಕೋರ್ಗೆ 50 ಬಂತು, ಅವ್ರಿಗೆ 75 ಬಂತು. ಯಾಕಂದರೆ ಸ್ವಲ್ಪ ಅವರು ಸಖತ್ತಾಗಿ ಆಟ ಆಡಿದರು. ಮಿಡ್ಲಲ್ಲಿ ರಿಂಗ್ ಇರುತ್ತೆ, ಆ ರಿಂಗಿಗೆ ನೀವು ಎಕ್ಸಾಕ್ಟಾಗಿ ಹೊಡೆದ್ರೆ ಆ ಪಾಯಿಂಟ್ಸ್ ಕೌಂಟ್ ಆಗುತ್ತೆ. ಇಬ್ಬರದು ಸ್ಕೋರ್ ಕಾರ್ಡ್ ನೋಡಿದಾಗ ಅವ್ರದ್ದು ವೆರಿ ಗುಡ್ ಅಂತ ಬಂತು, ನಂದು ಗುಡ್ ಅಂತ ಬಂತು. ಮಕ್ಕಳಿಗೆಲ್ಲ ಅಲಾವಿಲ್ಲ, ಬೇಕಾದ್ರೆ ಸೌಂಡ್ ತುಂಬ ಜಾಸ್ತಿ ಬರುತ್ತೆ.
ಬಿಕಾಸ್ ಅಷ್ಟು ಕೌಂಟ್ರಿ ಇರೋದ್ರಿಂದ ನೋಡಿ ಸ್ಕೋರ್ ಕಾರ್ಡ್ ಹಿಡ್ತಿದ್ದಾಳೆ ನನ್ನ ಮಗಳು. ಇಲ್ಲಿ ತಿರ್ಗಾ ಮತ್ತೆ ನಾವು ಈವೆಂಟ್ ಕಡೆ ಬಂದಾಗ ಇಲ್ಲಿ ಡೋಲರೆಲ್ಲ ಕೂತಿದ್ರು. ನನಗೆ ಈ ಸೌಂಡ್ ಈ ಬೀಟ್ಸ್ ತುಂಬ ಇಷ್ಟ. ಅವ್ರು ಯಾರು ಪಾಸ್ ಆಗಲಿ ಅವರು ಆ ಮ್ಯೂಸಿಕ್ನ ಸ್ಟಾರ್ಟ್ ಮಾಡ್ಕೊತಾರೆ. ಅದಾದಮೇಲೆ ಟ್ರ್ಯಾಂಪೋಲಿನ್ ಗೇಮ್ಸ್ ಆಡ್ತಾಯಿದ್ರು. ಇವ್ರಿಗಂತೂ ತುಂಬ ಇಷ್ಟ ಇಬ್ಬರಿಗೂ ಗೇಮು. ಇದು ಬಿಟ್ಟೇ ಬರ್ತಾಯಿಲ್ಲ. ಸ್ನ್ಯಾಕ್ಸ್ ಕೌಂಟ್ರ್ ಸ್ಟಾರ್ಟ್ ಆಗ್ತಾಯಿತ್ತು, ಬನ್ನಿ ಸ್ನ್ಯಾಕ್ಸ್ ತಿನ್ನೋಣ ಅಂದರು. ಅವ್ರು ಬರ್ತಾನೆ ಇರಲಿಲ್ಲ. ನಾವು ಆಟಾಡಬೇಕು ಅಂತ. ಸರಿ ತಿರ್ಗಾ ಅವ್ರ ಸಂಬಂಧ ಬಂದಿರೋದೆಲ್ಲ ಎಂಜಾಯ್ ಮಾಡಲಿ ಅಂತ ಬಿಟ್ಬಿಟ್ವಿ. ಅಲ್ಲಿ ನೋಡ್ಬೋದು ನೀವು ಪಾನಿಪುರಿ ಕೌಂಟ್ರು. ಅದಾದಮೇಲೆ ಸ್ಟೇಜಲ್ಲಿ ನನ್ನ ಮಗಳೇ ಸ್ಟಾರ್ಟ್ ಮಾಡ್ಕೊಂಬಿಟ್ಲು. ಸ್ನ್ಯಾಕ್ಸ್ ತಿಂದ ತಕ್ಷಣ ಎನರ್ಜಿ ಬಂದುಬಿಡ್ತು ಅವಳಿಗೆ. ನನ್ನ ಮಗನಿಗೂ ಸ್ವಲ್ಪ ಎನರ್ಜಿ ಬಂತು. ಅವ್ನು ಸ್ವಲ್ಪ ಶೈ ಮಾಡಿಕೊಂಡ. ಆ ಥರ ಅಷ್ಟು ಫ್ರೀಯಾಗಿ ಡ್ಯಾನ್ಸ್ ಮಾಡಲಿಲ್ಲ. ಇವಳು ಪರವಾಗಿಲ್ಲ ಫ್ರೀಯಾಗಿ, ಅವಳು ಮ್ಯೂಸಿಕ್ ಇಷ್ಟ ಇಲ್ಲ ಅಂದರೂ ಅದು ಯಾವುದೋ ಸಾಂಗಿಗಿರಲಿ ಅವಳು ಸ್ವಲ್ಪ ಸ್ಟೆಪ್ ಹಾಕ್ಬಿಡ್ತಾಳೆ. ತಿರ್ಗಿ ಇಲ್ಲಿ ಬಲೂನ್ ನೋಡ್ಬೋದು ನೀವು, ಸಖತ್ತಾಗಿ ಕ್ರಿಯೇಟಿವಿಟಿಯಾಗಿ ಬಲೂನ್ನ ಬ್ಲೋ ಮಾಡಿಬಿಟ್ಟು ನಮ್ಗೆ ಹೆಂಗೆ ಬೇಕೋ ಹಂಗೆ ಡಿಸೈನ್ ಮಾಡಿಕೊಡ್ತಾಳೆ. ಬೇರೆಯವ್ರಿಗೆ ಯಾರಿಗೋ ಬ್ರಾಸ್ಲೆಟ್ ಮಾಡಿಕೊಡ್ತಾಯಿದ್ರು. ಅಲ್ಲೊಂದು ಡಾಗಿ ಮಾಡಿಟ್ಟಿದ್ದಾರೆ ನೋಡಿ. ಅವ್ರು ಕೇಳ್ತಾಯಿದ್ರು ಯಾವ ಥರ ಬೇಕು ಅಂತ. ಅವ್ಳು ಬ್ರಾಸ್ಲೆಟ್ ನೋಡಿಬಿಟ್ಟು ನನಗೂ ಅದೇ ಥರ ಬೇಕು ಮಮ್ಮಿ ಅಂತ ಹೇಳಿದ್ರು. ಸೊ ತಿರ್ಗಿ ಅವಳಿಗೂ ಒಂದು ಪಿಂಕ್ ಬ್ರಾಸ್ಲೆಟ್ ಮಾಡಿಸ್ಕೊಟ್ವಿ. ಅವನಿಗೆ ಯೆಲ್ಲೋ ಕಲರ್ ಡಾಗಿ ಬೇಕಂದ. ಆ ಥರನೇ ಅವನಿಗೂ ಒಂದು ಡಾಗಿ ಮಾಡಿ ಬ್ಲೋ ಮಾಡಿಕೊಟ್ರು. ಈ ಸೈಡ್ ಟ್ಯಾಟೋ ಕೌಂಟರ್ಸ್ ಇದೆ ನೋಡ್ಬೋದು. ಆ ಸೈಡ್ ಕ್ಯಾಪ್ ಪೇಂಟಿಂಗ್ ಇತ್ತು. ಸುಮಾರು ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ನೋಡ್ಬೋದು ನೀವು, ನನ್ನ ಮಗಳು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಎಲ್ಲ ಕಿಡ್ಸ್ನ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಎಲ್ಲರಿಗೂ ಅವ್ರದ್ದಾದಂಥ ಒಂದು ಸಾಂಗ್ ಹಾಕ್ಬಿಟ್ಟು ಗಿಫ್ಟ್ ಕೊಟ್ಟರು. ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಯಕ್ಷಗಾನ ಟೀಮ್ ಇದೆ. ಬೇರೆ 2-3 ಬಾಲಿವುಡ್ ಸಾಂಗ್ಸ್ನ ಅವ್ರು ಮಾಡಿದರು. ಅದಾದ ತಕ್ಷಣ ನಮ್ಗೆ ಆ ಬೀಟ್ಸ್ಗೆ ನಮಗೂ ಕಂಟ್ರೋಲ್ ಆಗಲಿಲ್ಲ. ಸೊ ನಾವು ಕೆಳಗಡೆನೇ ನಿಂತ್ಕೊಂಡ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ. ಒಬ್ಬರು ಕಲೀಗ್ ಅವ್ರ ಮಿಸ್ಸಸ್ ಅನಿಸುತ್ತೆ ಇವರು, ಬನ್ನಿ ಡ್ಯಾನ್ಸ್ ಮಾಡೋಣ ಅಂತ ಕರೆದ್ರು. ಸೊ ವೈ ನಾಟ್ ಅಂದ್ಕೊಂಡ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದು ಯಾವ ಥರ ಸ್ಟೆಪ್ಪು ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಬೀಟ್ಸ್ ಹೇಗೆ ಬರುತ್ತೋ ಹಾಗಾಗಿ ನಾವು ಒಂದೊಂದು ಸ್ಟೆಪ್ಸ್ ಹಾಕ್ತಾಯಿದ್ವಿ. ಅಲ್ಲಿ ಇದ್ದವ್ರ ಮಧ್ಯದಲ್ಲಿ ನಾವೇ ಸಖತ್ತಾಗಿ ಎಂಜಾಯ್ ಮಾಡಿದ್ದು ಅಂದ್ಕೊತೀನಿ ನಾವು. ನೋಡಿ ಆಂಟಿನೂ ತುಂಬ ಆ್ಯಕ್ಟಿವ್ ಆಗಿ ನನ್ನ ಜೊತೆ ಸ್ಟೆಪ್ ಹಾಕ್ತಾಯಿದ್ರು. ಸೊ ಫನ್ ಮಾಡ್ತಾಯಿದ್ವಿ ಓವರಾಲ್ ಆಗಿ. ಎಲ್ಲರೂ ಸ್ಟೇಜ್ ಮೇಲೆ ನಮ್ಮನ್ನು ಎಲ್ಲನೂ ನೋಡ್ತಾಯಿದ್ರು, ಅದೇನು ಥರ ಡ್ಯಾನ್ಸ್ ಮಾಡಿದ್ರು. ಅದಾದಮೇಲೆ ಅವ್ರ ಮಗಳೂ ಬಂದಳು, ಅವಳು ಸಖತ್ತಾಗಿ ಮಾಡಿದ್ಲು. ನೋಡಿ ನೀವೇ ನೋಡ್ತಾ ಇರ್ಬೋದು. ಇಲ್ಲೊಂದು ಟ್ಯಾಟೋ ಹಾಕಿಸ್ಕೋತೀನಿ. ಆ ಟ್ಯಾಟೋ ಏನು ಅಂತ ನೀವು ಕಂಡುಹಿಡೀರಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.